ನಮಸ್ಕಾರ ಸ್ನೇಹಿತರೆ, ಡೆಕ್ಕನ್ ಹ್ಯಾಡ್ ಮತ್ತು ಪ್ರಜಾವಾಣಿ ತರಗತಿಗಳನ್ನು ತಮ್ಮನ್ನು ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಶಾತವಾಹನರ ಸಾಂಸ್ಕೃತಿಕ ಕೊಡುಗೆಗಳನ್ನು ಕುರಿತು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಈ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ನಾವು ಯಾವುದಾದ್ರೂ ಡಿಸ್ಕಸ್ ಮಾಡ್ತೀವಿ ಅಂದರೆ ಅವರ ಧಾರ್ಮಿಕ ಸ್ಥಿತಿಗತಿ ಹೆಂಗಿತ್ತು ಶಾತವಾಹನರ ಕಾಲದಲ್ಲಿ, ಮತ್ತು ಯಾವ್ಯಾವ ಧರ್ಮಗಳು ಅವರ ಕಾಲದಲ್ಲಿ ಪ್ರಚಲಿತದಲ್ಲಿದ್ದವು, ಆ ಕಾಲದಲ್ಲಿ ಪ್ರಚಲಿತ ಶೈವ ಧರ್ಮ, ವೈಷ್ಣವ ಪಂಥ, ಬೌದ್ಧ ಧರ್ಮ, ಜೈನ ಧರ್ಮ, ಈ ಎಲ್ಲದರ ಬಗ್ಗೆ ಬ್ರೀಫಾಗಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಶಾತವಾಹನರ ಕಾಲದ ಸಾಹಿತ್ಯ ವೆರಿ ಇಂಪಾರ್ಟೆಂಟ್. ಫಿಲ್ಮ್ಸ್ ಆ್ಯಂಡ್ ಮೀನ್ಸ್ ಎರಡೂ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟ್ ಇದೆ. ಶಾತವಾಹನರ ಕಾಲದ ಸಾಹಿತ್ಯವನ್ನು ನೀಟಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಜೊತೆಗೆ ಶಾತವಾಹನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ, ಚೈತ್ಯ ಮತ್ತು ವಿಹಾರಗಳು ಮತ್ತು ಸ್ತೂಪಗಳು ವೆರಿ ಇಂಪಾರ್ಟೆಂಟ್. ಚೈತ್ಯಗಳು, ಸ್ತೂಪಗಳು ಮತ್ತು ವಿಹಾರಗಳಂತ ಒಂದು 3 ಕಾನ್ಸೆಪ್ಟನ್ನು ನಾವು ನೀಟಾಗಿ ಓದಬೇಕಾಗತ್ತೆ. ಅದರಲ್ಲಿ ಅವರು ಎಕ್ಸಾಂಪಲ್ ಆಗಿ ಅಮರಾವತಿ ಸ್ತೂಪ ಮತ್ತು ನಾಗಾರ್ಜುನಕೊಂಡ ಸ್ತೂಪ ಇಂಪಾರ್ಟೆಂಟ್ ಸ್ತೂಪಗಳೇನಾದವೆ ಅದರ ಬಗ್ಗೆ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಇದಕ್ಕಿಂತ ಮುಂಚಿತವಾಗಿ ಕಲೆ ಮತ್ತು ಸಾಹಿತ್ಯ ಮತ್ತು ಈ ಚೈತ್ಯ ಮತ್ತು ಸ್ತೂಪಗಳು ಮತ್ತು ವಿಹಾರಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಆಲ್ರೆಡಿ UPSCಯಲ್ಲಿ ಈ ಟಾಪಿಕ್ ಮೇಲೆ 2 ಸಾರಿ ಕ್ವಶನ್ ರಿಪೀಟ್ ಕೇಳ್ಕೊಂಡಿದ್ದಾನೆ. 2013ರಲ್ಲಿ ಒಂದು ಸಾರಿ ಕ್ವಶನ್ಸನ್ನು ಕೇಳಿದ್ದಾನೆ. 2023ಕ್ಕೆ ಲಾಸ್ಟ್ ಎಕ್ಸಾಮ್ಸಲ್ಲಿ ಮತ್ತೆ ರಿಪೀಟ್ ಮಾಡಿದ್ದಾನೆ. ಆ ಕ್ವಶನನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಜೈನರ ಕಾಲದ ಸಾಹಿತ್ಯ. ಜೈನರ ಕಾಲದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ಶಾತವಾಹನರ ಕಾಲದಲ್ಲಿ ಪೋಷಣೆಯಲ್ಲಿದ್ದವು. ಪ್ರಾಕೃತ ಭಾಷೆ ಅವ್ರದ್ದು ಏನಾಗಿತ್ತು ಅಂದರೆ ರಾಜ್ಯ ಭಾಷೆ ಆಗಿತ್ತು. ವೆರಿ ಇಂಪಾರ್ಟೆಂಟ್. ಜೊತೆಗೆ ಅವರ ಲಿಪಿಯನ್ನು ಬ್ರಾಹ್ಮಿ ಲಿಪಿ ಅಂತ ಕರಿತೀವಿ. ಬ್ರಾಹ್ಮಿ ಲಿಪಿಯನ್ನು ಕರಿತೀನಿ. ಅವರ ಶಾತವಾಹನರ ಕಾಲದಲ್ಲಿ ರಚನೆಯಾದಂಥ ಪ್ರಮುಖ ಕೃತಿಗಳನ್ನು ನೀವು ನೋಡಬೇಕಾಗತ್ತೆ. ಅವರ ಕಾಲದ ಜೈನ ಪಂಡಿತರಾದ ಕುಂದಾಚಾರ್ಯರು ಇಲ್ಲಿ ನೋಡಿ, ಪ್ರಬುದ್ಧಸಾರ, ರಾಸಾಯನ ಸಾರ, ಸಮಯ ಸಾರ, ಪ್ರವಚನ ಸಾರ ಮತ್ತು ದಾದನಶು ಪ್ರೇಕ್ಷ ಎಂಬ ಕೃತಿಗಳನ್ನು ಬರೀತಾರೆ. ಅದನ್ನು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ನೋಡಿ. ಈ 4-5 ಕೃತಿಗಳನ್ನು ಬರೀತಾರೆ. ವೆರಿ ಇಂಪಾರ್ಟೆಂಟ್, ನೆನಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ನೆಕ್ಸ್ಟ್ ಬಂದಾಗ ಹಾಲನು ಪ್ರಾಕೃತ ಭಾಷೆಯಲ್ಲಿ ಶೃಂಗಾರ ಕಾವ್ಯವಾದ ಗಾತ ಸಪ್ತಸತಿ ಕೃತಿಯನ್ನು ಬರೆದನು. ಅದರಲ್ಲಿ 700 ಪದ್ಯಗಳ ಇದು ಶೃಂಗಾರ ಕಾವ್ಯವಿದೆ. ಈ ಕೆಳಗಿನ ಶೃಂಗಾರ ಕಾವ್ಯ ವರ್ಡನ್ನು ಕೂಡ PC ಎಕ್ಸಾಮಲ್ಲಿ ಕೇಳ್ಕೊಂಡಿದ್ದಾನೆ. ಆ 4 ವರ್ಡ್ಗಳನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾರು ಬರೆದರು? ಹಾಲನು ಬರೆದನು. ಯಾವ ಭಾಷೆಯಲ್ಲಿ? ಪ್ರಾಕೃತ ಭಾಷೆಯಲ್ಲಿ. ಅದನ್ನು ಶೃಂಗಾರ ಕಾವ್ಯ ಅಂತ ಕರಿತೀವಿ. ಆ ಕೃತಿ ಯಾವುದಂದರೆ ಗಾತ ಸಪ್ತಸತಿ. ಅದರಲ್ಲಿ 700 ಪದ್ಯಗಳು ಶೃಂಗಾರ ಪದ್ಯಗಳಿದಾವೆ ಅದರಲ್ಲಿ. ವೆರಿ ಇಂಪಾರ್ಟೆಂಟ್. ಜೊತೆಗೆ ಶಾತವಾಹನರ ಕಾಲದಲ್ಲಿ ರಚಿತವಾದ ಲೀಲಾವೇ ಕೃತಿಯು ಹಾಲನ ಸಿಲೋನ್ನ ದಂಡಯಾತ್ರೆಯನ್ನು ಕುರಿತು ತಿಳಿಸುತ್ತದೆ. ಸಿಲೋನ್ ಅಂದರೆ ಇಂದಿನ ಶ್ರೀಲಂಕಾ ಏನಿದೆಯಲ್ಲ, ಆ ಶ್ರೀಲಂಕನ ದಂಡಯಾತ್ರೆಯನ್ನು ಕುರಿತು ಲೀಲಾವತಿ ಕೃತಿ ತಿಳಿಸುತ್ತದೆ. ಈ ಕಂಟೆಂಟನ್ನು ಒಂದ್ಸಾರಿ ಎಕ್ಸಾಮಲ್ಲಿ ಕೇಳ್ಕೊಂಡಿದ್ದಾನೆ. ಈ ಲೀಲಾವತಿಯ ಕಂಟೆಂಟ್ ಏನೆಂದ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ನೆನಪಿಡುವ ಪ್ರಯತ್ನವನ್ನು ಮಾಡಿರಿ. ಜೊತೆಗೆ ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಎಂಬ ಕೃತಿಯನ್ನು ರಚಿಸಿದನು. ವೆರಿ ಇಂಪಾರ್ಟೆಂಟ್. ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಕೃತಿಯನ್ನು ರಚಿಸ್ತಾನೆ. ಅದನ್ನು ಕೂಡ ನೆನಪಿಡೋ ಪ್ರಯತ್ನವನ್ನು ಮಾಡಿರಿ. ನಾಗಾರ್ಜುನನು ಸಂಸ್ಕೃತದಲ್ಲಿ ಶತಸಹಸ್ರಿಕ ಮತ್ತು ಮಾಧ್ಯಮಿಕ ಸೂತ್ರಗಳ ಕೃತಿಗಳನ್ನು ರಚಿಸ್ತಾನೆ. ಮಾಧ್ಯಮಿಕ ಸೂತ್ರ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳಿಕೊಂಡಿದ್ದಾನೆ. ನೆನಪಿಡುವ ಪ್ರಯತ್ನವನ್ನು ಮಾಡಿ. ಮತ್ತು ಪಾಣಿನಿಯು ವ್ಯಾಕರಣವನ್ನು ಸಡಿಲಗೊಳಿಸಿದ ಸರ್ವವರ್ಮನ ಕಾತಂತ್ರ ವ್ಯಾಕರಣ ಕೃತಿಯನ್ನು ರಚಿಸ್ತಾನೆ. ಮತ್ತು ಕ್ಷೇಮೇಂದ್ರನು ಕಥಾ ಸರಿತ್ ಸಾಗರ ಕೃತಿಯನ್ನು ರಚಿಸ್ತಾನೆ. ಮತ್ತು ಶಾತವಾಹನರು ನಾಸಿಕ್, ಕನೇರಿ, ಜುನಾರ್ ಮತ್ತು ನಾನಾಘಾಟ್ಗಳಲ್ಲಿ ಶಾಸನಗಳನ್ನು ಕೆತ್ತಿಸ್ತಾನೆ. ನಾನು ಏನು ವರ್ಡ್ಸ್ ಇಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದೀನಿ, ಈ ವೆರಿ ಇಂಪಾರ್ಟೆಂಟ್ ಇದೆ. ಆ 4 ಲೈನಲ್ಲಿ ನೀವು ಏನು ಕ್ವಶನ್ಸನ್ನು ಕೇಳ್ತಾನೆ ಅದನ್ನು ಜಿಸ್ಟ್ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ ನಾನು. ನೀವು ಇಲ್ಲಿ ಏನು ಒಂದು ಕೃತಿಯನ್ನು ಓದಿದಾಗ ಏನನ್ನು ಓದಬೇಕಂತ ಹೇಳಿದಲ್ಲಿ, ಫಸ್ಟು ಕೃತಿಕಾರ ಯಾರದನ್ನು ಬರ್ದಿದ್ದಾನೆ, ಯಾವ ಭಾಷೆಯಲ್ಲಿದೆ, ಅದರ ವಿಶೇಷತೆ ಏನು, ಅದರ ವಿಷಯ ವಸ್ತು ಏನು, ಮತ್ತು ಟ್ರಾನ್ಸ್ಲೇಷನ್ ಆಗಿದ್ದರೆ ಭಾಷಾಂತರ ಆಗಿದ್ದರೆ ಭಾಷಾಂತರ. ಈ 5ರಿಂದ 6 ಡೈಮೆನ್ಷನಲ್ಲಿ ಒಂದು ಕೃತಿಯನ್ನು ನೀವು ನೋಡಬೇಕಾಗತ್ತೆ. ಒಂದು, ಆ ಕೃತಿ ಯಾವುದು, ಅದನ್ನು ಬರೆದವ್ರು ಯಾರು,
ಅದರ ಭಾಷೆ ಯಾವುದು ಮತ್ತು ಅದರ ವಿಶೇಷತೆ ಏನು ಮತ್ತು ಅದರ ವಿಷಯ ವಸ್ತು ಏನಂತ ನೀವು ಅದು ಇಷ್ಟು 5 to 6 ಡೈಮೆನ್ಷನ್ ಆ ಕೃತಿಯನ್ನು ನೋಡಿದರೆ ಇಟ್ ಇಸ್ ಮೋರ್ ದೆನ್ ಇನಫ್. ಅದರಲ್ಲಿ ಯಾವುದಾದ್ರೂ ಒಂದು ಡೈಮೆನ್ಷನ್ ಮೇಲೆ ಕ್ವಶನ್ಸನ್ನು ಕೇಳ್ಕೊಂಡಿರ್ತಾರೆ, ಅದನ್ನು ನೀವು ನೀಟಾಗಿ ನೋಡಿ. ಓಕೆ, ಇಷ್ಟು ಸಾಹಿತ್ಯದ ಬಗ್ಗೆ ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಶಾತವಾಹನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ನಾವು ಮುಖ್ಯವಾಗಿ ನಾವು 3 ರೀತಿಯ ಇದನ್ನು ನೋಡ್ತೀವಿ. ನಾವು ಏನು ವಾಸ್ತುಶಿಲ್ಪವನ್ನು ನೋಡ್ತೀವಿ. ಒಂದು ಚೈತ್ಯಗಳು, ಎರಡನೇದು ವಿಹಾರಗಳು ಮತ್ತು ಸ್ತೂಪಗಳು. ನಾನು ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೋರಿಸಿದ್ದೀನಿ. ಚೈತ್ಯ ಮತ್ತು ವಿಹಾರಕ್ಕೆ ಡಿಫ್ರೆನ್ಸನ್ನು ಕೇಳ್ಕೊಂಡಿದ್ದಾನೆ. ಸ್ತೂಪ ಅನ್ನು ಕೂಡ 2023ಯಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ. ಓಕೆನಾ. ನೆಕ್ಸ್ಟ್ ನೋಡಿ, ಚೈತ್ಯಗಳೆಂದರೆ ಏನು ಕ್ವಶನ್ಸನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಚೈತ್ಯಗಳನ್ನು ಕ್ರಿಸ್ತಪೂರ್ವ 200ರಿಂದಲೇ ಕಲ್ಲಿನಿಂದ ಕೊರೆದು ನಿರ್ಮಿಸಲಾಗಿದೆ. ಅದೇ ಇದನ್ನು ಏನು ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ಸ್ತೂಪ ಬಗೆಯಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ, ಯಾವಾಗಿಂದ ರಚನೆ ಆಯಿತಂತ. ಈಗ ಬುದ್ಧನನ್ನು ಪೂಜಿಸುವ ಪ್ರಾರ್ಥನಾ ಸಭಾಂಗಣವು ಚೈತ್ಯಗಳನ್ನು ಕರೀತೀವಿ. ಚೈತ್ಯ ಅಂದರೆ ಏನು? ಚೈತ್ಯ ಅಂದರೆ ಸಿಂಪಲ್ ನಮ್ಮ ಹಿಂದೂಗಳು ಮಂದಿರಿದ್ದಂಗೆ. ಪ್ರಾರ್ಥನಾ ಸ್ಥಳವನ್ನು ನಾವು ಏನಂತ ಕರಿತೀವಿ? ಚೈತ್ಯ ಅಂತ ಕರಿತೀವಿ. ನೀವು ಚೈತ್ಯ ಅಂದರೆ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಗೊತ್ತಾ, ಈ ವರ್ಡ್ ಸ್ವಲ್ಪ ನಾವು ಫಿಮಿಲಾರಿಟಿ ಇರೋದಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ವಿಹಾರ ಮತ್ತು ಚೈತ್ಯ ಅಂದರೆ ಏನಂತ ಜಸ್ಟ್ ನಾನು ಸಿಂಪಲ್ ವರ್ಡ್ ಏನು ಹೇಳಬೇಕಂದ್ರೆ, ಚೈತ್ಯ ಅಂದರೆ ಮಂದಿರ ಅಂತ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಚೈತ್ಯ ಅಂದರೆ ಮಂದಿರ. ನಾವೇನು ಮಂದಿರದಲ್ಲಿ ಏನು ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನಾ ಸ್ಥಳವನ್ನು ಬುದ್ಧಿಸ್ಟ್ ಕಾನ್ಸೆಪ್ಟಲ್ಲಿ ನಾವು ಚೈತ್ಯ ಅಂತ ಕರಿತೀವಿ. ಇಷ್ಟು ಬೇಸಿಕ್ ಟರ್ಮಿನಾಲಜಿ ಗೊತ್ತಿದ್ರೆ ನೀವು ಆನ್ಸರ್ ಸಾಲ್ವ್ ಮಾಡ್ತೀರಾ ನೀವು. ಅದೇ ನೆನಪಿಡುವ ಪ್ರಯತ್ನವನ್ನು ಮಾಡಿರಿ. ಜೊತೆಗೆ ಚೈತ್ಯಗಳು ವಿಶಾಲವಾದ ಕಂಬಗಳಿಂದ ಕೂಡಿದ ಸಭಾಂಗಣ, ಪ್ರವೇಶ ದ್ವಾರ, ಸ್ಥಿಲಾಸ್ತೂಪಿಕೆ ಎಂಬ 3 ಭಾಗಗಳಿಂದ ಕೂಡಿದೆ. ಇನ್ ಕೇಸ್ ನಿಮಗೇನಾದರೂ ಶಾತವಾಹನ ಕಲೆ ಮತ್ತು ವಾಸ್ತುಶಿಲ್ಪ ಬರೀಬೇಕಂದಾಗ ನಿಮ್ಗೆ ಏನು ಗೊತ್ತು ಇವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದನ್ನು ನೀಟಾಗಿ ಓದಿ. ಜಸ್ಟ್ ನೀವು ಕಾನ್ಸೆಪ್ಟ್ ಹೇಳ್ತೇನೆ. ಚೈತ್ಯ ಅಂದರೆ ಏನು, ಪ್ರಾರ್ಥನಾ ಮಂದಿರ, ಇಷ್ಟಕ್ಕೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಡೀಟೇಲನ್ನು ನೀವು ಓದುವ ಪ್ರಯತ್ನವನ್ನು ಮಾಡಿರಿ. ನೆಕ್ಸ್ಟ್ ಕಾರ್ಲೆ ಚೈತ್ಯಾಲಯ ನೋಡಿ. ಕಾರ್ಲೆ ಚೈತ್ಯಾಲಯ ಇದು ಬೃಹತ್ ಏಕಶಿಲಾ ಕೃತಿಯಾಗಿದೆ. ಇದನ್ನು ಕ್ರಿಸ್ತತಕ 125ರಲ್ಲಿ ವೈಜಯಂತಿ ಎಂಬ ಶಿಲ್ಪಿಯನ್ನು ನಿರ್ಮಿಸ್ತಾನೆ. ಇದನ್ನು ಕ್ವಶನ್ಸ್ ಕೇಳಬಹುದು ನಿಮಗೆ. ಇನ್ನೇನ್ಬಿಡೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ರಿಮೈನಿಂಗ್ ಏನು ಗೊತ್ತಾ ನೀವು ಓದಿ. ಓಕೆ, ನೆಕ್ಸ್ಟ್ ನೋಡಿ, ಸ್ತೂಪಗಳು. ಸ್ತೂಪಗಳು ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರ ಆಕೃತಿಯಲ್ಲಿ ನಿರ್ಮಿಸಿದ ಕಲಾಕೃತಿಗಳನ್ನು ನಾವು ಸ್ತೂಪಗಳೆಂದು ಕರಿತೀವಿ. ಅಲ್ಲಿ ಏನು ಕ್ವಶನ್ಸ್ ಕೇಳಿದಾನೆ ಅಂದರೆ, ಸ್ತೂಪ ಅಂದರೆ ಏನು? ಬುದ್ಧನ ಅವಶೇಷಗಳೇನದವಲ್ಲ, ಅವಶೇಷಗಳ ಮೇಲೆ ನಾವು ಗುಮ್ಮಟಾಕಾರದ ಒಂದು ವಾಸ್ತುಶಿಲ್ಪವನ್ನು ಕಟ್ತೀವಿ ಅಥವಾ ಒಂದು ರಚನೆ ಮಾಡ್ತೀವಿ, ಒಂದು ವಾಸ್ತುಶಿಲ್ಪನ ರಚನೆ ಮಾಡ್ತೀವಿ. ಅದನ್ನು ನಾವೇನು ಕರಿತೀವಿ ಅಂದರೆ ಅವಶೇಷಗಳೆಂದು ಕರಿತೀವಿ, ಇದು ಅಥವಾ ಸ್ತೂಪಗಳೆಂದು ಕರಿತೀವಿ. ಈ ಸ್ತೂಪಗಳನ್ನು ಬುದ್ಧನ ಪೂಜಾ ಸ್ಥಾನಗಳಾಗಿದ್ದು ಹಿಂದೂಗಳು ದೇವಾಲಯಗಳಂತೆ ನಾವೇನು ಮಾಡ್ತೀವಿ ಅಂತಾರೆ ಮೂರ್ತಿ ಪೂಜೆಗಳನ್ನು ಪೂಜಿಸುವಂತೆ ಬುದ್ಧರು ಕೂಡ ಇಲ್ಲಿ ಅವಶೇಷಗಳನ್ನಿಟ್ಟು ಪೂಜನೆ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಸ್ಲೈಡ್ ಡಿಫ್ರೆನ್ಸ್ ಇದೆ ನೋಡಿ. ಒಂದು ಸಾರಿ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಒಂದು ನಿಮಿಷ ಕ್ಲಾರಿಟಿ ಕೊಡ್ತೇನೆ ನಿಮಗೆ. 1 minute. ಚೈತ್ಯ ಅಂದರೆ ಏನು? ಚೈತ್ಯ ಅಂದರೆ ಪ್ರಾರ್ಥನಾ ಮಂದಿರ. ಅದೇ ಸ್ತೂಪ ಎಂದರೂ ಕೂಡ ಇದು ಕೂಡ ದೇವಾಲಯದ ಪ್ರಾರ್ಥನಾ ಮಂದಿರ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಬುದ್ಧನ ಅವಶೇಷಗಳನ್ನಿಟ್ಟು ನಾವೇನು ಮಾಡ್ತೀವಿ, ನಾವು ಪೂಜೆಯನ್ನು ಮಾಡ್ತೀವಿ. ಸ್ಲೈಟ್ ಡಿಫ್ರೆನ್ಸ್ ಇದೆ, ಅದನ್ನು ನೆನಪಿಡೋ ಪ್ರಯತ್ನವನ್ನು ಮಾಡಿ. ಜೊತೆಗೆ ವಿಹಾರ ಎಂದರೆ ಏನು ಮಾಡ್ತೀವಿ ಅಂದರೆ, ವಿಹಾರ ಎಂದರೆ ಈ ಬೌದ್ಧ ಸನ್ಯಾಸಿಗಳು ವಾಸಿಸುವ ಸ್ಥಳವನ್ನು ನಾವು ವಿಹಾರ ಅಂತ ಕರಿತೀವಿ. ವಿಹಾರ ಅಂದರೆ ಬೌದ್ಧ ಸನ್ಯಾಸಿಗಳು ವಾಸಿಸುವ ಸ್ಥಳವನ್ನು ನಾವೇನು ಕರಿತೀವಿ ಅಂದರೆ ವಿಹಾರ ಅಂತ ಕರಿತೀವಿ. ಸ್ತೂಪಗಳು ಮತ್ತು ಚೈತ್ಯಗಳನ್ನು ಪ್ರಾರ್ಥನಾ ಮಂದಿರ ಅಂತ ಕರಿತೀವಿ. ಅದೇ ನಾವು ಬುದ್ಧನ ಅವಶೇಷಗಳನ್ನು ಇಟ್ಟು ಅದನ್ನು ಪೂಜಿಸಿದಾಗ ಅದನ್ನು ನಾವು ಸ್ತೂಪ ಅಂತ ಕರಿತೀವಿ. ಇಷ್ಟು ಬೇಸಿಕ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ಜೊತೆಗೆ ಶಾತವಾಹನ ಕಾಲದ ಸ್ತೂಪಗಳು ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತವೆ. ಆಂಧ್ರದ ಅಮರಾವತಿ, ಜಗ್ಗಯ್ಯಪೇಟೆ, ಪಟ್ರಪೊಲು, ಘಂಟಸಾಲ ಈ ಪ್ರದೇಶದಲ್ಲಿ ಏನು ಮಾಡ್ತದೆ ನಾವು ಬುದ್ಧರ ಸ್ತೂಪಗಳನ್ನು ನೋಡ್ತೀವಿ. ಜೊತೆಗೆ ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಲ್ಲಿ ಕೂಡ ಒಂದು ಸ್ತೂಪವನ್ನು ನೋಡ್ತೀವಿ ಕರ್ನಾಟಕದಲ್ಲಿ. ಜೊತೆ ನಿಮಗೆ ಗೊತ್ತಿದೆ ಗುಲ್ಬರ್ಗದಲ್ಲಿ ಏನಿದೆ ಬೌದ್ಧ ವಿಹಾರ ಕೂಡ ಇದೆ. ವಿಹಾರ ಅಂದರೆ ಏನು?
ಅಲ್ಲಿ ಸನ್ಯಾಸಿಗಳೇನು ಮಾಡ್ತಾರೆ, ಅದು ಡ್ವೆಲ್ಲಿಂಗ್ ಪ್ಲೇಸ್. ಈಗ ನಾವು ಬೇರೆ ಬೇರೆ ಪ್ರದೇಶದಿಂದ ಬಂದಾಗ ಬೌದ್ಧ ವಿಹಾರದಲ್ಲಿ ಅಲ್ಲಿ ನಾವು ರೆಸ್ಟ್ ಮಾಡೋದಕ್ಕೆ ಅದೊಂದು ಸ್ಥಳವನ್ನು ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಬೌದ್ಧ ವಿಹಾರ ಅಂತ ಕರಿತೀವಿ. ಅದು ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಏನಿದೆ ಇದೆ ಅದು ಗುಲ್ಬರ್ಗ ಪ್ರದೇಶದಲ್ಲಿ. ಜೊತೆಗೆ ಇನ್ನೂ ನಿಮಗೆ ಕ್ಲಾರಿಟಿ ಏನು ಮಾಡಿದ್ರೆ, ಈ ಜಸ್ಟ್ ನೀವೇನು ಮಾಡಿ ಗೊತ್ತಾ, ನೀವು ಗೂಗಲ್ ಏನು ಮಾಡಿ ಗೊತ್ತಾ, ಸ್ತೂಪ ಮತ್ತು ವಿಹಾರಗೆ ಏನು ಡಿಫ್ರೆನ್ಸು, ಸ್ತೂಪ ಮತ್ತು ಚೈತ್ಯಗೆ ಏನು ಡಿಫ್ರೆನ್ಸು ನೀವು ಗೂಗಲ್ ಮಾಡಿದಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗ್ತದೆ. ಅದನ್ನು ಸ್ವಲ್ಪ ಡೀಪಾಗಿ ಮಾಡಿ. ಯಾಕಂದರೆ ನಮ್ಮ ಸ್ಟೇಟ್ ಬುಕ್ಸ್ಗಳಲ್ಲಿ ಏನಿದೆ ಅಂತಂದರೆ, ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಅಷ್ಟೇ ಡೀಟೇಲ್ ಆಗಿ ಇದು ವಿವರಣೆ ಕೊಟ್ಟಿಲ್ಲ. ಅದ್ರ ಬಟ್ ಇದು ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳೋದರಿಂದ ಮತ್ತು ನೆಕ್ಸ್ಟ್ ನಿಮಗೇನಿದೆ ಅಂದರೆ ಇನ್ನೊಂದು 2 ಮಂತ್ಸಲ್ಲಿ ನಿಮಗೆ KS ಫಿಲಿಮ್ಸ್ ಇರೋದು ಇಂಥ ಕ್ವಶನ್ಸ್ಗಳನ್ನ ಕೇಳುವ ಸ್ವಲ್ಪ ಡೆಪ್ತಲ್ಲಿ ನಾಲೆಜ್ ಕ್ವಶನ್ಸ್ ಮೇಲೆ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನೀವು ನೀಟಾಗಿ ಅದನ್ನು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಿಮಗೆ. ಇದನ್ನಿಷ್ಟು ಮಾಡಿ. ಜೊತೆಯಲ್ಲಿ ಧಾರ್ಮಿಕ ಜೀವನ ಮತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ನೀವು ನೀಟಾಗಿ ಸ್ವಲ್ಪ ಇದನ್ನು ರಿವೈಷನ್ ಮಾಡುವ ಪ್ರಯತ್ನವನ್ನು ಮಾಡಿರಿ. ಜೊತೆಗೆ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾನೇನು ಹೇಳಿದ್ದೀನಿ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಇಷ್ಟು ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ನೀಟಾಗಿ ಆರ್ಟಿಕಲನ್ನು ಓದಿ ಅದನ್ನು ಕ್ಲಾರಿಟಿ ತಗೊಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಇಷ್ಟು ಹೇಳಿ ನಾನು ವೀಡಿಯೋನ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಅಂದರೆ ಫಸ್ಟ್ ಕ್ವಶನ್ ನೋಡಿ, 2013ರಲ್ಲಿ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ. ಏನು ಕ್ವಶನ್ಸ್ ಕೇಳಿದ್ದಾನೆ ಅಂದರೆ, ಬುದ್ಧಿಸ್ಟ್ ರಾಕ್ ಕಟ್ ಕೇವ್ ಅದಾವಲ್ಲ ಅವರಲ್ಲಿ ಚೈತ್ಯಾಸ್ ಮತ್ತು ವಿಹಾರಸ್ ಅಂತ ಕರಿತೀವಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟು ಅಂತ ಹೇಳಿದ್ದಾನೆ. ಅಂದರೆ ಚೈತ್ಯ ಮತ್ತು ವಿಹಾರಗಳ ವ್ಯತ್ಯಾಸಗಳೇನು ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಚೈತ್ಯ ಅಂದರೆ ಏನು, ವಿಹಾರ ಅಂದರೆ ಏನು, ವ್ಯತ್ಯಾಸ ಅನ್ನೋ ಕ್ವಶನ್ಸನ್ನು ಕೇಳಿದ್ದಾನೆ. ಜೊತೆಗೆ ಅದೇ ಸೇಮ್ ಆಫ್ಟರ್ 10 years ಏನು ಮಾಡಿದ್ದಾನೆ ಅಂದರೆ ಕ್ವಶನ್ಸ್ ಅದೇ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ರಿಪೀಟ್ ಮಾಡಿದ್ದಾನೆ. ಏನು ಕ್ವಶನ್ ರಿಪೀಟ್ ಮಾಡಿದ್ದಾನೆ, ವಿತ್ ರೆಫರೆನ್ಸ್ ಟು ಎನಿಸೆಂಟ್ ಇಂಡಿಯಾ, ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ದ ಕಾನ್ಸೆಪ್ಟ್ ಆಫ್ ಬುದ್ಧ ಸ್ತೂಪ ಆಫ್ ಬುದ್ಧಿಸ್ಟ್ ಆರ್ಜಿನ್ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ದ ಸ್ತೂಪ ಏನದವಲ್ಲ ಅದು ಬುದ್ಧಿಸ್ಟ್ ಆರ್ಜಿನ್ ಇದೆ ಅಂತ ಕ್ವಶನ್ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಹಾಕ್ಕೊಂಡಿದ್ದಾನೆ. ಸ್ತೂಪ ಜನರಲಿ ಈಸ್ ಎ ರೆಪೋಸಿಟರಿ ಆಫ್ ರೆಲಿಕಾ ಅಂತಕ್ಕಂಥ ಅವಶೇಷಗಳ ಮೇಲೆ ನಾವು ಅದನ್ನು ಕಟ್ತೀವಿ ಅಂತ 2ನೇ ಸ್ಟೇಟ್ಮೆಂಟನ್ನು ಕೊಟ್ಕೊಂಡಿದ್ದಾನೆ. ಸ್ತೂಪ ಇದು ಬುದ್ಧಿಸ್ಟ್ ಟ್ರೆಡಿಷನ್ ಸ್ಟ್ರಕ್ಚರ್ ಅಂತ 3ನೇ ಸ್ಟೇಟ್ಮೆಂಟ್ ಕೊಟ್ಕೊಂಡಿದ್ದಾನೆ. ಅಂದರೆ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೇನೆ, ಬುದ್ಧಿಸ್ಟ್ ಈಸ್ ಎ ವೆರಿ ಇಂಪಾರ್ಟೆಂಟ್, ಜೈನಿಸಮ್ ಅಂಡ್ ಬುದ್ಧಿಸ್ಟ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಏನು ಕ್ವಶನ್ಸ್ ಕೇಳಿದ್ದಾನೆ, ಸಾಹಿತ್ಯ ಮತ್ತು ಚೈತ್ಯ ಮತ್ತು ವಿಹಾರಗಳು ಮತ್ತು ಸ್ತೂಪಗಳ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಫಸ್ಟ್ ಇಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನೆ, ಚೈತ್ಯ ಮತ್ತು ವಿಹಾರಕ್ಕೆ ಡಿಫ್ರೆನ್ಸ್ ಕೇಳಿದ್ದಾನೆ. ಥರ್ಡ್ ಅಲ್ಲಿ ಅದೇ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಉಳ್ಕೊಂಡಿತ್ತು, ಅದೇ ಸ್ತೂಪ, ಆ ಸ್ತೂಪದ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಈ ರೀತಿ ಬೇಸಿಕ್ ಟರ್ಮಿನಾಲಜಿ ಮೇಲೆ ಕ್ವಶನ್ಸ್ ಕೇಳೋ ಪ್ರಯತ್ನವನ್ನು ಮಾಡ್ತಾನೆ. ಎಷ್ಟು ಫಂಡಮೆಂಟಲ್ ನಿಮ್ಗೆ ಸ್ಟ್ರಾಂಗ್ ಇರ್ತದೆ, ಕ್ಲಾರಿಟಿ ಆಫ್ ಕಾನ್ಸೆಪ್ಟ್ ಇರ್ತದೆ, ಅದ್ರ ಮೇಲೆ ನೀವು ನೀಟಾಗಿ ಆನ್ಸರ್ ಮಾಡ್ಬೋದು. ಈ ಬೇಸಿಕ್ ಹಿನ್ನೆಲೆಯಲ್ಲಿ ಜೊತೆಗೆ ನೀವು ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಂಡಾಗ ಹಾಲನ ಗಾತ ಸಪ್ತಸತಿ, ಅದು ಶೃಂಗಾರ ಕಾವ್ಯನ ಯಾವ ಭಾಷೆಯಲ್ಲಿದೆ, ಎಷ್ಟು ಅದರದ್ದು ಕಂಟೆಂಟ್ ಏನು ಅಂತ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಜೊತೆಗೆ ನಮ್ಮದು ಲೀಲಾವತಿ ಕೃತಿಯನ್ನು ಯಾರು ಬರೆದಿದ್ದಾರೆ, ಇವೆಲ್ಲ ಶಾತವಾಹನರ ಕಾಲದಲ್ಲಿ ಏನು ಇಂಪಾರ್ಟೆಂಟ್ ಕಲ್ಚರಲ್ ಡೆವಲಪ್ಮೆಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಆಗ್ತವೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಅದಕ್ಕಾಗಿ ನೀವು ನೀಟಾಗಿ ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಈ ಬೇಸಿಕ್ ಹಿನ್ನೆಲೆಯಲ್ಲಿ ನಾನು ಆ ಟಾಪಿಕ್ಗೆ ಬರ್ತೀನಿ. ಈಗ ನೀಟಾಗಿ ನಾನು ಮೇಜರಾಗಿ ಏನು ಫೋಕಸ್ ಮಾಡ್ತೇನೆ, ಸಾಹಿತ್ಯ ಮತ್ತು ಸ್ತೂಪ ಮತ್ತು ವಿಹಾರಗಳ ಮೇಲೆ ನಾನು ಫೋಕಸ್ ಮಾಡ್ತೇನೆ. ತಾವು ಆರ್ಟಿಕಲಲ್ಲಿ ಏನು ಓದಬೇಕಾದ್ರೆ ಧಾರ್ಮಿಕ ಜೀವನ ಹೆಂಗಿತ್ತು, ಅವರ ಧಾರ್ಮಿಕ ಜೀವನ, ಧಾರ್ಮಿಕ ಸ್ಥಿತಿಗತಿ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ನಾನು ಏನು ಕೊಟ್ಕೊಂಡಿದ್ದೇನೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಅಷ್ಟು ಮಾಡ್ತೀನಿ ಅಂತ ಭಾವಿಸ್ಕೊಳ್ತಾ ನಾನು ಆರ್ಟಿಕಲ್ಗೆ ಬರ್ತೇನೆ.